ರೇ ರೇಯ ಪೂಜಿಸಿದನು ಮಾಯೆಯ ನಿರ್ಜರ ರೇ ರೇಯ ಪೂಜಿಸಿದನು ಮಾಯೆಯ ಮೂಜಗವ ಪಾಲಿಸುವ ಮಾತೆಯ ರಾಜ ರಾಜೇಶ್ವರಿಯ ಚರಣ ಸರೋಜವನುಪಮ ಶ್ರುತಿಯು ಶಿವರಾಜನ ಭವಿದ ಭಕ್ತಿಯಿಂದಲೇ ಪೂಜಿಸಿದನು 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 ಮಾಯೆಯ ಅಮ್ಮ ಸೃಷ್ಟಿಸ್ಥಿತಿ ವಿನಾಶಾನಾಂ ಸತ್ಯಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ ಜಯ ಜಯ ಉದ್ಧರಿಸು ರಕ್ಷಿಸಮ್ಮ ಕುದಿಯುವುದಕ್ಕೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟವು ತಗಿದು ಬೆದರ ಬೇಡಿದ ಶರಣೆಯ ಶರಣಯ್ಯ ಅಮ್ಮ ಎದ್ದೇಳು. ಕಣ್ಣೀರು ಸುರಿಸುತ್ತಾ ಇರುವೆ. ಹೌದಮ್ಮ ಮುಕ್ಕೋಟಿ ದೇವತೆಗಳನ್ನೊಡಗೂಡಿಕೊಂಡು ಅಪರಾಜಿತೆಯಾದಂತಹ ನನ್ನನ್ನೇ ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ. ಸತ್ಯ ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಈ ಹಿಂದೆ ಮಹೇಶನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ನಿಜ ಅಂತೆಯೇ ನನ್ನನ್ನು ಪ್ರಾರ್ಥಿಸಿದಿರಿ. ನಿಜ. ಕಣ್ಣೀರು ಸುರಿಸುತ್ತಾ ಇರುವೆ. ಇಂದ್ರ ಪದವಿಗೆ ಏನಾದರೂ ಕುತ್ತು ಬಂತೆ ಎನ್ನಲ್ಲಿ ಹೇಳಿಕೋ ಮಗನೇ. ಜನನಿಗೆ ಅಭಿನ್ನಹ ಜನನಿಗೆ ಭಿನ್ನಗ ತನುಜ ಮಗೇಶ ಜಂತ ಅನುವರದಲ್ಲಿ ಸುರರನ್ನು ಹೊಡೆದು ಹೊಡೆಸುತ್ತ ನಾಗವನು ಪಾಲಿಸುವ ಕಳನು ಅಮ್ಮ ಸುರಪಾಲ ತಾಯಿಯಾದವಳು ಮಗು ಅಳದೆ ತನ್ನ ಎದೆಯ ಹಾಲನ್ನು ಕೊಡುವುದಿಲ್ಲ ಎನ್ನುವ ಹಾಗೆ ಚೆನ್ನಾಗಿ ತಿಳಿದಿದ್ದೇನೆ ತಾಯಿ. ಅಮ್ಮ ನಮ್ಮ ಕಷ್ಟವನ್ನು ಯಾವ ರೀತಿಯಲ್ಲಿ ನಿನ್ನಲ್ಲಿ ಭಿನ್ನವಹಿಸಬೇಕು ಎನ್ನುವ ಹಾಗೆ ತಿಳಿಯದೆ ಹೋದವರಿದ್ದೇವೆ ತಾಯಿ. ಏನಾಯಿತು? ನಿನ್ನಿಂದಲೇ ನಾವು ಮರಳಿ ನಾಗಲೋಕವನ್ನು ಪಡೆದವರಿದ್ದೇವೆ. ಆದ್ರೆ ಹೆಚ್ಚು ಸಮಯ ನಾಕವನ್ನು ಉಳಿಸಿಕೊಳ್ಳುವಂತಹ ಯೋಗ ಭಾಗ್ಯ ನಮಗಿಲ್ಲದೆ ಹೋಯಿತು ತಾಯಿ. ಕಾರಣ ಶೋಣಿತಾಪುರದ ದೊರೆ ಬ್ರಹ್ಮನಿಂದ ವರವನ್ನು ಸಂಪಾದಿಸಿಕೊಂಡು 3 ಲೋಕಗಳನ್ನು ತನ್ನದಾಗಿಸಿಕೊಳ್ಳಬೇಕೆನ್ನುವಂತಹ ದೃಷ್ಟಿಯಿಂದ ಮರ್ತ್ಯ ಪಾತಾಳವನ್ನು ತನ್ನದಾಗಿಸಿಕೊಂಡ ತಾಯಿ. ಆ ನಂತರದಲ್ಲಿ ಕಂಡದ್ದು ಸ್ವರ್ಗಲೋಕ. ದಾಳಿಯನ್ನು ಎಸಗಿ ನಮ್ಮವರನ್ನೆಲ್ಲರನ್ನು ಕೂಡ ಸೋಲಿಸಿ ತಾನೇ ತ್ರಿದಶ ಎನ್ನುವ ಹಾಗೆ ಮೆರಿತಾ ಇದ್ದಾನೆ ತಾಯಿ. ಅಷ್ಟು ಮಾತ್ರ ಅಲ್ಲ, ಧರೆಯಲ್ಲಿ ಯಾಗ ಯಜ್ಞಾದಿಗಳನ್ನು ನಡೆಯದಂತೆ ನೋಡಿಕೊಳ್ಳುತ್ತಾ ಇದ್ದೇನೆ. ಸುಮಂಗಲಿಯರಿಗೆ ತನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಳ್ಳುವುದೇ ಕಷ್ಟ ಆಗಿದೆ ತಾಯಿ. ಧರಾದೇವಿ ಕಣ್ಣೀರನ್ನೇ ಹಾಕುತ್ತಾ ಇದ್ದಾಳಮ್ಮ. ಅಧರ್ಮವೇ ತಾಂಡವವಾಡುತ್ತಾ ಇದೆ. ಧರ್ಮವನ್ನು ಉದ್ಧರಿಸಿ ನಮ್ಮನ್ನು ಪಡೆಯಬೇಕು, ರಕ್ಷಿಸಬೇಕು ತಾಯಿ, ರಕ್ಷಿಸ. ಕರುಣಿಸುತ್ತೇನೆ ಅಭಯ. ಅಭಯವನ್ನು ನುಡಿದಳು ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯದೇ ತೊರೆದು ದೈತ್ಯರ ನೆರವಿಗೆನು ಕಿರಿದು ಸಮಯದೇ ತೊರೆದು ದೈತ್ಯರ ನೆರವಿಗೆನು ಪೊರೆಯುವೆನು ನಿಮ್ಮನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ
ಮಾತಲ್ಲ. ಮತ್ತೆ ಹೇಗೆ ತಾಯಿ? ಮರೆದ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಹೇಗೆ? ಮರೆದ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಹರುಷದೊಳಗೆನುದಾಗ ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿರು ಸುರಪಾಗರ ಅರುಗದಿರಯ್ಯ. ಯಾಕಮ್ಮ? ತಾಯಿ ಎನ್ನುವ ಹಾಗೆ ನನ್ನನ್ನೇ ನಂಬಿಕೊಂಡು ಬಂದವರು ನೀವು. ಹೌದು, ಮಕ್ಕಳಾದಂತಹ ನಿಮ್ಮನ್ನು ಪೋಷಿಸಬೇಕಾದದ್ದು ನನಗದು ಧರ್ಮವಾಗುತ್ತದೆ. ಸತ್ಯ. ಜೊತೆಯಾಗಿ ಲೋಕ ಧರ್ಮವನ್ನು ಪಾಲಿಸುವರೇ ನನ್ನ ಕರ್ತವ್ಯವೂ ಹೌದಲ್ಲ. ಹೌದಮ್ಮ. ಸಜ್ಜನರಾದಂತಹ ನೀವೆಲ್ಲರೂ ದುರ್ಜನರ ಗರ್ಜನರಿಗೆ ಒಳಗಾಗಿ ಜರ್ಜರಿತರಾಗಿದ್ದೀರಿ ಎನ್ನುವುದು ನಿಮ್ಮ ಮಾತಿನಲ್ಲಿ, ನಿಮ್ಮ ಕಂಪನದಲ್ಲಿ ಸ್ಪಷ್ಟವಾಗುವುದಕ್ಕೆ ತೊಡಗಿದೆ. ಹೌದಮ್ಮ. ದೇವಲೋಕವನ್ನು ಬಯಸಿ ಬಂದರೆ ಮಹಿಷನಿಗಿಂತಲೂ ಅಧಿಕ ವರಬಲಾನ್ವಿತರೆ ಹಾ. ಮರುಗದಿರು. ಮತ್ತೆ? ಕಿರಿದು ಸಮಯದ ಒಳಗಾಗಿ ದುರುಳದಾನವರನ್ನು ಮದ್ದಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಆದ್ರೆ ತಾಯಿ, ಮರಳಿ ನಾಕವನ್ನು ಸೇರುವಂತಿಲ್ಲ. ಇಲ್ಲೇ ಯುದ್ಧ ಉಂಟಾದ್ರೆ ಅನುದಿನವೂ ನಮ್ಮನ್ನು ಬಾಧಿಸುವ ಶುಂಭ. ನಾವು ಎಲ್ಲಿಗೆ ಹೋಗಬೇಕು, ಎಲ್ಲಿ ಇರಬೇಕಮ್ಮ? ಅದಕ್ಕಾಗಿ ಚಿಂತಿಸಬೇಡಿ. ಮತ್ತೆ? ನಿಮ್ಮದಾದಂತಹ ನಿಜ ರೂಪವನ್ನು ಮರೆಮಾಚಿ ತುಹಿನ ಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ಜಯ 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 ಜಯ. ಅಳುವುದು ಮನಸರಿಂಗೆ ಅಳುವ ಸುಮನು ಬಡ ಸಾಧ್ಯವೆಂದೆನುದ ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುದ ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸಿ ಮೋಗದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯ ಸುಲಭ. ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಎಂದು ಯೋಚಿಸಿ ಮಗಮ್ಮಗೆ ಮಗಮ್ಮಗೆ ಆ ಆ ಆ ಆ ಎಂದು ಯೋಚಿಸಿ ಮಗಮ್ಮಗೆ 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 ದೈತ್ಯ ಬೃಂದವಮೋ ತರಿಗೆ ದೈತ್ಯ ಬೃಂದವಮೋ ಮಗಮ್ಮಗೆ
ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ಸುಂದರಂಗವ ತಳೆದೊಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಎಂದು ಯೋಚಿಸಿ ಮಗಮ್ಮಾಗಿ ದೈತ್ಯವೃಂದವ ಮೋಗಿಸಿ ತರಿಗೆ ದೈತ್ಯವೃಂದವ ಮೋಗಿಸಿ ತರಿಗೆ ಯೋಚಿಸಿ ಮಗಮ್ಮಾಯಿ ಸುಮನಸರಿಂಗಿ ಧೈರ್ಯದ ಅಭಯಗಳನ್ನು ಕೊಟ್ಟು ಕಳುಹಿಸಿ ಆಯಿತು. ಕಿರಿದು ಸಮಯದ ಒಳಗಾಗಿ ದುರುಳರನ್ನು ತರಿದು ಕೊಡ್ತೇನೆ ಎಂಬ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ನಾ ತರೆಯಬಹುದಾದರೂ ವರಬಲವನ್ನು ತರಿದ್ದಾರೆ. ಖಳರ ಬಳಿಗೆ ಇದು ಗೆಲುವಡೆಯದು ಅಸಾಧ್ಯ. ಶಕ್ತಿಯಿಂದ ಆಗದೆ ಇದ್ದದನ್ನು ಯುಕ್ತಿಯಿಂದ ನಾ ಮಾಡಬೇಕಲ್ಲ. ಏನು ಮಾಡೋಣ ಎನ್ನುವ ಹಾಗೆ ಆಲೋಚಿಸಿದಾಗ ಕ್ಷಣ ಮಾತ್ರದಲ್ಲೇ ಕೊಲ್ಲುವುದಕ್ಕಿಂತಲೂ ನನ್ನ ಬಳಿಗೆ ಬರಿಸಿ ಕೊಲ್ಲುವುದು ಉಚಿತವಲ್ವೇ? ಸ್ವಕ್ಷೇತ್ರವಾದರೂ ಕೂಡ ವರಬಲಾನ್ವಿತರಾಗಿದ್ದಾರೆ ಎಂದಾದ್ರೆ ಮೋಹದ ಬಲವೊಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ ಎನ್ನುವ ಹಾಗೆ ಆಲೋಚಿಸಿದವಳು ನಾನು. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲಿ ಐಕ್ಯಳಾಗಿದ್ದೆ. ಆಕೆ ಹೃದ್ಘೋಷ ಸಂಭವೆಯಾದೆ. ಪಾರ್ವತಿಯ ಕಾಯ ಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕೆ ಎನ್ನುವಂತಹ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರಲ್ಲ. ಹಾಗಾದರೆ ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು, ಇರುವುದು ಎಲ್ಲಿ ಎನ್ನುವ ಹಾಗೆ ಆಲೋಚಿಸಿದಾಗ ಕದಂಬವನವೇ ಸೂಕ್ತ ಎನ್ನುವ ಹಾಗೆ ಆಲೋಚಿಸಿಯೂ ಆಗಿದೆ. ಇನ್ನು ಎಂದು ಯೋಚಿಸಿ ಎನ್ನುವುದು ಖಳರನ್ನು ವಧಿಸುವುದು ಎಂದು ಎನ್ನುವ ಹಾಗೆ ಆಲೋಚಿಸುವುದಕ್ಕೆ ತೊಡಗಬೇಡುವೆ. ಆಲೋಚನೆ ಮಾಡುವಷ್ಟು ವ್ಯವಧಾನವನ್ನು ನಾವು ಉಳಿಸಿಕೊಳ್ಳದೇ ಇದ್ದರೆ ಲೋಕ ವ್ಯವಧಾನವನ್ನು ಉಳಿಸಿಕೊಳ್ಳಬೇಕಾದದ್ದು ಕರ್ತವ್ಯವಾಗುವ ನೆಲೆಯಲ್ಲಿ ಇಲ್ಲೇ ಉಳಿದುಕೊಳ್ಳಬೇಕು ಎನ್ನುವ ಹಾಗೆ ಸಂಕಲ್ಪಿಸಿದ್ದೇ ತಡ. ಏನಿದು ವನ ಮಧ್ಯದಲ್ಲಿ ಕಾಣಬಾರದು, ನೂತನವಾಗಿ ಸೃಜಿಸಿದಂತಹ ಕನಕದ ಒಯ್ಯಾಲೆ. ಹಾಗಾದ್ರೆ ಕೇವಲ ಕನಕದ ಒಯ್ಯಾಲೆಯಲ್ಲಿ ತೂಗುತ್ತಾ ಪಾಡುತ್ತಾ ಇದ್ರೆ ಸಾಕಾಗುವುದಿಲ್ಲ. ಸಂಗೀತ ಕಲೆ, ಗಾಯನ ಕಲೆಯನ್ನು ನಾ ಅಳವಡಿಸಿಕೊಂಡೆ ಎಂದಾದ್ರೆ ಮಂದ್ರದಿಂದ ತೊಡಗಿ ತಾರಕದವರೆಗೂ ಇರುವಂತಹ ಸ್ವರ ಸಂಚಾರಗಳನ್ನು ಮಾಡುತ್ತಾ ಖಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ಏರಿಕೊಳ್ತೇನಂತೆ.